ರೈತರಿಗೋಸ್ಕರ ಕಡಿಮೆ ಬಜೆಟ್ ಅಲ್ಲಿ ನಾನು ಟಿವಿ ಕೊಡ್ತಿದ್ದೀನಿ ಅಂತ ಹೇಳಿ ಸ್ಟಾರ್ಟಿಂಗ್ ನನ್ನ ಹತ್ರ 5,500 ರೂಪಾಯಿಂದ ನಾನು ಟಿವಿ ಕೊಡ್ತಾ ಇದ್ದೀನಿ. ಇದು ಸ್ಟಾರ್ಟಿಂಗ್, ಇದು ಸ್ಟಾರ್ಟಿಂಗ್ 24 ಇದು ಗಾಂಧಿ ಕ್ಲಾಸ್, ಇದು ಇದು ಸೆಕೆಂಡ್ ಕ್ಲಾಸ್ ಬಾಲ್ಕನಿ ಆ ತರ. ಇದು 5,000 ರೂಪಾಯಿ PVR ಬೇಕಾದ್ರೆ PVR ಇಲ್ಲಿದೆ, ನಮ್ಗೆ ಇದೇ ಇಷ್ಟ. ಅದರಲ್ಲಿ 32 ಇಂಚಸ್ ಟಿವಿದು ನಾವು ಈ ಬೇರೆ ಶೋರೂಮ್ಗಳಿಗೆಲ್ಲ ಹೋದಾಗ ನೀವೇ ನೋಡಿದಂಗೆ 15,000-16,000 ರೂಪಾಯಿ ಬಜೆಟ್ಗಿಂತ ಕಡಿಮೆ ಯಾವ ಶೋರೂಮ್ ಅಲ್ಲೂ ಸಿಗಲ್ಲ. ನಾನು 9,000 ರೂಪಾಯಿಗೆ ಕೊಡ್ತೀನಿ. ದೇಶ ಎಲ್ಲಕ್ಕಿಂತ ಮಿಗಿಲು, ಐ ಲವ್ ಇಂಡಿಯಾ, ಕನ್ನಡದಲ್ಲೇ ವ್ಯವಹರಿಸಿ. ನೋಡಿ, ಇದು ಈ ಒಂದು ಮೊಬೈಲ್ ಶಾಪ್ನ ವಿಶೇಷತೆ. 5,000 ರೂಪಾಯಿಗೆಲ್ಲ ರೈತರಿಗೋಸ್ಕರ ಅಂತೇಳಿ ಅತಿ ಕಡಿಮೆ ಬೆಲೆ. ನಾನು ರೈತ, ನನ್ನ ರೈತರಲ್ಲಿ BPL ಕಾರ್ಡ್ಗಿಂತ ಬಡ ರೈತ ನಾನು, ಬಿಲೋ ಪವರ್ಟಿ ಲೈನ್ಗಿಂತ ಬಡವ ನಾನು. ನೋಡಿ, ನನ್ನ ಹತ್ರ ಒಂದು ಗೋಲ್ಡ್ ಉಂಗ್ರ ಇಲ್ಲ, ಬಿಗ್ ಬಾಸ್ ವಿನ್ನರ್ ಆಗಿ ಸಿನಿಮಾ ಮಾಡ್ತಾ ಇದ್ದೀನಿ, ಒಂದು ಗೋಲ್ಡ್ ಇಲ್ಲ. ನೋಡಿ ಎಲ್ಲೂ ನಾನು ರೈತ, ಬಡವರು BPL ಕಾರ್ಡ್ ಕೊಡ್ತಾರಲ್ಲ ಸಿದ್ದರಾಮಣ್ಣ, ಅದಕ್ಕಿಂತ BPL ನನಗೆ ಕೊಡ್ಬೇಕು ನೀವು ಲೆಕ್ಕಾಚಾರ. ಖಂಡಿತ. ಸೊ ತುಂಬಾ ಖುಷಿ ಆಯ್ತು. ಐ ವಿಶ್ ಆಲ್ ದ ಬೆಸ್ಟ್ ಟು ಸಮೀರ್ ಸರ್. ರೈತರಿಗೋಸ್ಕರ ಅಂತ ಹೇಳ್ಬಿಟ್ಟು ಅತಿ ಕಡಿಮೆ ಬೆಲೆಯಲ್ಲಿ, ಅಂದ್ರೆ ಮಾರ್ಜಿನ್ ಇಲ್ದಲೇ ಏನ್ ಕೊಡ್ತಿಲ್ಲ, 500,000 ಬಿಲೋ ಮಾರ್ಜಿನ್ ಇಟ್ಕೊಂಡು ನಾನು ಕೊಡ್ತಾ ಇದ್ದೀನಿ. ಬಹಳ ಪ್ರಾಮಾಣಿಕವಾಗಿ ಹೇಳ್ತು ನೋಡಿ, ಅಂದ್ರೆ ತಗೊಳ್ಳುವ ಲಾಭದಲ್ಲಿ ಪ್ರಮಾಣದಲ್ಲಿ ಬಹಳ ಕಡಿಮೆ ಲಾಭದಲ್ಲಿ ಕೊಡಿ. ಯಾಕಂದ್ರೆ ಇವಾಗ ನಾವು ಹಳ್ಳಿಗಳ ಕಡೆ ಕೆಲವೊಂದು ಟಿವಿ ಇರಲ್ಲ, ಸಿಚುವೇಶನ್ಸ್ ಎಲ್ಲ ನೋಡಿ ಬಂದಿರ್ತೀವಿ ನಾವು. ಆ ಉದ್ದೇಶಕ್ಕೆ ಎಲ್ರಿಗೂ ರೀಚ್ ಆಗಿ ಪ್ರತಿಯೊಂದು ಮನೆಯಲ್ಲಿಗೂ ಒಂದು ಕಡಿಮೆ ಬಜೆಟ್ ಅಲ್ಲಿ, ಈಗೆಲ್ಲ ಬೇರೆ ಶೋರೂಮ್ಗಳಿಗೆಲ್ಲ ಹೋದ್ರೆ 25-30 ಸಾವಿರ ರೂಪಾಯಿ ಕೊಟ್ಟು ಟಿವಿ ತಗೊಳ್ಳೋ ಬಜೆಟ್ ಅಲ್ಲಿ ನಾನು 5,500 ರೂಪಾಯಿಂದಾನೇ ಟಿವಿ ಕೊಡ್ತೇನೆ. ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಹೇಳ್ತೀನಿ ಕೇಳಿ. ಕೊಳ್ಳೇಗಾಲದ ಹತ್ರ ನಾನು 100 ಟಿವಿ ಇಲ್ಲದೆ ಇರೋ ಮನೆ ಅಂದರೆ ಎಂಟೈರ್ ನನ್ನ ಊರಲ್ಲಿ, ನಾನು ಮಾದೇಶಂ ಬೆಟ್ಟದ ಹತ್ರ ಅಂದರೆ ಹಲಗಾಪುರ ಅಂತ ನಮ್ಮೂರು, ಇಡೀ ಊರಲ್ಲಿ 3 ಮನೇಲಿ ಟಿವಿ ಇದ್ದಿದ್ದು. ನಾವು ಹಾಗೆ ನೋಡಿ ಬೆಳೆದಿದ್ದು. ಸೊ ಇವತ್ತು ದೇವ್ರ ದಯೆ ಏನೋ ಒಂಚೂರು ದೇವ್ರು ಕೊಟ್ಟಿದ್ದಾರೆ, ಬದುಕು ಕಟ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಹಂಗೆ ನೀವು ಒಂದಷ್ಟು ಜನ ಕನಸನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತಾರೆ. ಸಮೀರ್, ಐ ವಿಶ್ ಯು ಆಲ್ ದ ಬೆಸ್ಟ್. ತುಂಬ ಖುಷಿ ಆಯಿತು ನನಗೆ. ನಾನು ಅದಕ್ಕೆ ನೋಡೋಣ ಅಂತ ಬಂದೆ, ಒಂದು ಸಲ ಟಿವಿ ನೋಡೋಣ ತಗೊಳ್ಳೋಣ ಅಂತ. ನನಗೆ BPL ಕಾರ್ಡ್ ರೈತರಿಗೆ ಹೆಂಗೆ ಕೊಡ್ತೀನಿ, ನಾನು ಸಿನಿಮಾ ಹೀರೋನೇ ಅಲ್ಲ, ನಾನು ಸಿನಿಮಾ ಮಾಡ್ತಾನೆ ಇಲ್ಲ, ನನಗೂ ಸಿನಿಮಾಗೂ ದೂರ, ನಾನು ಬಿಗ್ ಬಾಸ್ ಗೆದ್ದೇ ಇಲ್ಲ, ನಾನು ರೈತರಲ್ಲಿ ಬಡವ ಲೋ ಬಜೆಟ್ ರೈತ, ನನಗೆ ಇನ್ನೂ ಡಿಸ್ಕೌಂಟ್ ಹಾಕ್ಬಿಟ್ಟು ಕೊಡಿ. ಖಂಡಿತ ನಿಮಗೆ ನೀವು ಬಂದಿದ್ದೀರಾ ಇಲ್ಲ ಅನ್ನೋ ಉದ್ದೇಶಕ್ಕೆ ಅದ್ರ ಜೊತೆಗೆ 3 ಗಿಫ್ಟ್ ಐಟಮ್ ಕೂಡ ನಿಮಗೆ ಫ್ರೀ ಕೊಡ್ತೀವಿ. ಫ್ರೀಯಾಗಿ ವಿಷ ಕೊಟ್ಟರು ಬೇಡ ಅನ್ಬಾರ್ದು, ಗಿಫ್ಟ್ ಕೊಟ್ಟರೆ ಬೇಡ ಅಂತೀವ. ಫ್ರೀಯಾಗಿ ವಿಷ ಕೊಟ್ಟರು ಬೇಡ ಅನ್ಬಾರ್ದು. ಯಾಕೆ ಹೇಳಿ, ಅದು ಇಲಿ ಸಾಯಿಸಕ್ಕಾಯ್ತದೆ, ಇಲಿ ಪಾಷಾಣ ಥರ ಆಯ್ತು. ಇನ್ನು ಗಿಫ್ಟ್ ಜಿರಳೆ ಸಾಯಿಸಕ್ಕಾಯ್ತದೆ, ಇನ್ನು ಗಿಫ್ಟ್ ಕೊಟ್ಟರೆ ಬೇಡ ಅಂತೀನಿ. ಕೊಡಿ ಸರ್. ನನ್ನ ಗೌರ್ಮೆಂಟ್ ಒಂದು ವಿಷಯ ಇಲ್ಲ, ಇದೆಲ್ಲೂ ಹೇಳ್ಬಿಡಿ ಯಾರಿಗೂ. ನಮ್ಮಪ್ಪ ನನ್ನ ಗೌರ್ಮೆಂಟ್ ಜಾಬ್ ಕಳಿಸ್ಬೇಕು ಅಂತಿರೋ, ನಾನು ಹೋಗಿರೆ ಈ ತರ ಗಿಫ್ಟ್ಗಳು ಏನಣ್ಣ ಅದು ಎಲ್ಲ ಟಿವಿ ತಗೊಂಡವ್ರಿಗೆ ಪ್ರತಿಯೊಂದು ಗಿಫ್ಟ್ ನಮ್ಮ ಕಡೆಯಿಂದ. ಸ್ಟ್ಯಾಂಡ್ ಇದು ಟಿವಿಗೆ ಈಗ ಹೆಂಗಾಯ್ತು ಅಂದ್ರೆ, ಈಗ ಇವ್ರು ಎಂತವ್ರು ನೋಡಿ ಎಷ್ಟು ಬ್ರಿಲಿಯಂಟ್ ಅಂತ ಹೇಳ್ತೀನಿ. ಇದನ್ನ ಮಾತ್ರ ಮಿಸ್ ಮಾಡ್ದೆ. ಹಾಕ್ರಿ ಏನ್ ಮಾಡೋರು ಗೊತ್ತವ್ರು, ಈ ಹೆಂಗೇನೆ ಚಾರ್ಜರ್ ಕೊಟ್ಬಿಡೋದು, ಚಾರ್ಜರ್ ಐತೆ ಅನ್ನೋ ಕಾರಣ ಫೋನ್ ತಗೋಬೇಕಲ್ಲ, ಹಂಗೆ ಸ್ಟ್ಯಾಂಡ್ ಕೊಟ್ಬಿಡೋದು, ಸ್ಟ್ಯಾಂಡ್ ಐತೆ ಅನ್ನೋ ಕಾರಣಕ್ಕೆ ಟಿವಿ ತಗೋಬೇಕು ಅಂತ. ಅಣ್ಣ ತಗೊಂಡವ್ರಿಗೆ ನಾನು ಇದನ್ನ ಕೊಡ್ತಿರೋದು, ಇದನ್ನೇ ಫ್ರೀ ಆಗಿ ಕೊಡ್ತಿಲ್ಲ ನಾನು. ಹೌದಾ? ಟಿವಿ ತಗೊಂಡವ್ರಿಗೆ ಇದನ್ನ ನಾನು ಫ್ರೀ ಆಗಿ ಕೊಡ್ತಿರೋದು. ಗ್ರೇಟ್, ತುಂಬಾ ಖುಷಿ ಆಯ್ತು. ನನ್ನ ಕಡೆಯಿಂದ ಅಭಿನಂದನೆಗಳು. ಐ ವಿಶ್ ಯು ಆಲ್ ದ ಬೆಸ್ಟ್. ನನಗೆ ಒಂದ್ಸಲ ನಮ್ಮ ಮಹೇಶ್ ಹಿಂಗೆ ಹೇಳ್ತಾ ಇದ್ರು, ಸರ್ ಒಂದ್ಸಲ ಮೊಬೈಲ್ ಇದೆ ಬನ್ನಿ ಅಂತ. ನಾನು ಬಹಳ ಪ್ರಾಮಾಣಿಕವಾಗಿ, ಯಾಕೆಂದ್ರೆ ಏನಾರು ಸಮಥಿಂಗ್ ಸ್ಪೆಷಲ್ ಅಂತ ಇರ್ಬೇಕು. ಯಾವುದೇ ಆಗಲಿ, ಎಲ್ಲರೂ ಮಾಡ್ತಾರೆ ಬಿಸ್ನೆಸ್, ಎಲ್ಲರೂ ವ್ಯವಹಾರ, ಪ್ರತಿಯೊಂದು ಅಷ್ಟೇ ಬದುಕಿಗೆ ಕಟ್ಕೊಳಕ್ಕೆ ಎಲ್ಲರೂ ಮಾಡ್ತಾರೆ. ಬಟ್ ಇವರೊಂದು ವಿಶೇಷವಾದ ಆಲೋಚನೆ, ರೈತರಿಗೆ ಡಿಸ್ಕೌಂಟ್ ಕೊಡಬೇಕು ಅನ್ನೋ ಆಲೋಚನೆ ಸ್ಪೆಷಲ್. ಅದು ದಟ್ ಆಲೋಚನೆ ಎಲ್ಲ ಅತ್ಲಾಗೆ ನೋಡಿ. ರೈತರಿಗೆ ಎಣ್ಣೆ ಕೊಡಲ್ಲ ಅಂತಾರೆ, ಇವ್ರು ಅಟ್ಲೀಸ್ಟ್ ಟಿವಿ ಕೊಡ್ತಾರೆ. ಗ್ರೇಟ್ ಸರ್, ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅಬ್ಬಬ್ಬ ಲಾಟ್ರಿ, ಅಕ್ಸೆಪ್ಟ್ ಯು ಸರ್. ಇಂಥದ್ದು ಯಾವ ದೇಶದಲ್ಲಿ ರಾಜ್ಯದಲ್ಲಿ ಮಾಡೋಕ್ಕಾಯ್ತಾ? ನರಿ ಸರ್, ರೈತರಿಗೆ ಎಣ್ಣೆ ಕೊಡಲ್ಲ ಅಂತಾರೆ, ಇವ್ರು ರೈತರಿಗೆ ಟಿವಿ ಕೊಡ್ತಾರೆ. ಗ್ರೇಟ್, ನಂಗೆ ಖುಷಿ ಆಯ್ತು. ನನ್ನ ಸಿನಿಮಾ ಟಿಕೆಟು ಫ್ರೀ ಕೊಡಲ್ಲ ಸರ್, ನೀವು ಕೊಡ್ತೀರಾ, ನಾನು ಕೊಡಲ್ಲ. ಟಿಕೆಟ್ ತಗೊಂಡೇ ನೋಡ್ಬೇಕು ಸರ್. ಹೇಳ್ದಲ್ಲ ನಾನು ರೈತರಿಗೋಸ್ಕರ ಕಡಿಮೆ ಬಜೆಟ್ ಅಲ್ಲಿ ನಾನು ಟಿವಿ ಕೊಡ್ತಿದ್ದೀನಿ ಅಂತ ಹೇಳಿ ಸ್ಟಾರ್ಟಿಂಗ್ ನನ್ನ ಹತ್ರ 5,500 ರೂಪಾಯಿಂದ ನಾನು ಟಿವಿ ಕೊಡ್ತಾ ಇದ್ದೀನಿ. ಇದು ಸ್ಟಾರ್ಟಿಂಗ್, ಇದು ಸ್ಟಾರ್ಟಿಂಗ್ 24 ಇದು ಗಾಂಧಿ ಕ್ಲಾಸ್, ಇದು ಸೆಕೆಂಡ್ ಕ್ಲಾಸ್ ಬಾಲ್ಕನಿ ಆ ತರ. ಇದು 5,000 ರೂಪಾಯಿ PVR ಬೇಕಾದ್ರೆ PVR ಇಲ್ಲಿದೆ, ನಮ್ಗೆ ಇದೇ ಇಷ್ಟ ಕೊಡ್ತಾ ಇದ್ದೀನಿ. ಕಡಿಮೆ ಬಜೆಟ್ ಅಲ್ಲ, 5,500 ರೂಪಾಯಿ ಪ್ಲಸ್ ಅದ್ರ ಜೊತೆಗೆ 3 ಗಿಫ್ಟ್ ಕೂಡ ಅವ್ರಿಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ವಂಡರ್ಫುಲ್, ಸೂಪರ್, ಖುಷಿ ಆಯ್ತು. ಅದರಲ್ಲಿ 32 ಇಂಚಸ್ ಟಿವಿದು ನಾವು ಈ ಬೇರೆ ಶೋರೂಮ್ಗಳಿಗೆಲ್ಲ ಹೋದಾಗ ನೀವೇ ನೋಡಿದಂಗೆ 15,000-16,000 ರೂಪಾಯಿ ಬಜೆಟ್ಗಿಂತ ಕಡಿಮೆ ಯಾವ ಶೋರೂಮ್ ಅಲ್ಲೂ ಸಿಗಲ್ಲ. ನಾನು 9,000 ರೂಪಾಯಿಗೆ ಕೊಡ್ತೇನೆ. ಸೂಪರ್. 32 ಇಂಚಸ್ 9,000 ರೂಪಾಯಿ. 9,000 ರೂಪಾಯಿ ಕೊಡ್ತಾರೆ. ನೀವು ಬೇಕಾದ್ರೆ 8,999 ರೂಪಾಯಿ ಕೊಟ್ಟರು ಕೊಡ್ತೀವಿ. ಪ್ಲಸ್ ಅದ್ರ ಜೊತೆಗೆ ಗಿಫ್ಟ್ ₹1 ನನ್ನ ಕಡೆ ₹1 ಡಿಸ್ಕೌಂಟ್. ಅದು ನನ್ನ ಆಫರ್. ಅದು 43 ಇಂಚಸ್ ನಾನು ನಿಮ್ಗೆ 13,000 ರೂಪಾಯಿಗೆ ಕೊಡ್ತಾ ಇದ್ದೀನಿ ಸರ್. 43 ಇಂಚಸ್ 13,000 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಮತ್ತೆ ಅದೇ ತರ 50 ಇಂಚಸ್ ಬಂದ್ಬಿಟ್ಟು 25,000 ಕೊಡ್ತಾ 25,000 ರೂಪಾಯಿ. ಎಷ್ಟು ಇಂಚಸ್? ಇದು 55 ಇಂಚಸ್. ಇದು ಹೇಳಿದ್ನಲ್ಲ PVR, ಇದು ಗೋಲ್ಡ್ ಕ್ಲಾಸ್. ಇದು ಎಷ್ಟಣ್ಣ? ಇದು 30,000 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಸರ್. ಸ್ಟಾರ್ಟಿಂಗ್ 30,000 ರೂಪಾಯಿಂದ ಇದೆ. 55 ಇಂಚಸ್. ನೀವು ಇದ್ರಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಅಲ್ಲಿರೋ ಫುಲ್ ಕ್ಯಾಶ್ ಇರಲ್ಲಪ್ಪ. ಏನು ಲೋನ್ ಬೇಡ.
ಲೋನ್ ಇಲ್ಲ. ಅದು 1 ನಿಮಿಷ 55,000 ಕೂತ್ಕೊಂಡು ನೋಡ್ತಾ ಇರೋದು ಸ್ಪೆಷಾಲಿಟಿ ಏನಂದರೆ ಒಳಗಿರೋ ಫ್ರೇಮು 4 ನಿಮಗೆ 2G 3G ಗೊತ್ತಲ್ಲ 4K 4 ಸೊ 3D 4D ಇದು ಕಣ್ಣು ಮುಂದೆನೇ 5D ಇದು ಕಣ್ಣು ಮುಂದೆನೇ ಬರ್ತಾ ಇರ್ತದೆ ಅಲ್ಲಿ ಮಾಡ್ತಾರೆ. ಸೊ 30,000 ಕೊಟ್ಟರೆ ಸ್ಟಾರ್ಟಿಂಗ್ 55 ಇಂಚಿನ ಬಹಳ ವಿಶೇಷವಾದ ಡಿಸ್ಪ್ಲೇ ಅಂಡ್ ಐ ಆಮ್ ವೆರಿ ಗ್ಲಾಡ್. ಈಗಿನ ಕಾಲದಲ್ಲಿ ಮೊಬೈಲ್ಗೆ 30,000 ಕೊಡ್ತಿದ್ದಾರೆ, ಅದ್ರ ಬದಲು ದೊಡ್ಡ ಟಿವಿ ಕೊಡ್ತಿದ್ದಾರೆ. ಅದೇ ಸಣ್ಣದಕ್ಕೆ ಕೊಡೋದ್ರ ಬದಲು ಅದ್ರ ಬದಲು ಮೊಬೈಲಲ್ಲಿ ಕೂತ್ಕೊಂಡು ಅಷ್ಟೇ ಅಲ್ಲಿ ಅಟ್ಲೀಸ್ಟ್ ಫೋನ್ ಬಂದರೆ ಅರ್ಧ ನೋಡ್ತಾ ಇರ್ತೀರ ಒಂದು ಸೀನ್ ಟುಪುಕ್ಕು ಎಗ್ರೋಟೋಯ್ತದೆ. ಯಾವುದೋ ಸಿನಿಮಾ ನೋಡ್ತಾರೆ ಟಪಕ್ಕೊಂದು ಫೋನ್ ಹೇಳಪ್ಪ ಅಂದಾಗ ಆ ಸೀನ್ ಎಗ್ರೋಟೋಯ್ತದೆ. ಅಲ್ಲಿ ಹಂಗಿಲ್ಲ, ನೀವು ಪಾಸ್ ಮಾಡಿಬಿಟ್ಟು ವಾಪಸ್ ಕೂತ್ಕೊಂಡು ನೋಡ್ಬೋದು. ಆ್ಯಂಡ್ 55 ಇಂಚಿನ ಅದು 30,000ಕ್ಕೆ ಬಿಗಿನಿಂಗ್ ಅಂತ ಹೇಳಿದ್ರೆ ಅದ್ರ ಜೊತೆಗೆ 3 ಗಿಫ್ಟು ಅದನ್ನು ಸೇರಿಸ್ಕೊಳ್ಳಿ. ಸೊ ಇದು ಕಟಿಂಗ್ ಮಾಡಿಸ್ಕೊಂಡ್ರೆ ಶೇವಿಂಗ್ ಫ್ರೀ, ಇಂಜೆಕ್ಷನ್ ತಗೊಂಡ್ರೆ ಮಾತ್ರ ಫ್ರೀ, ರೈಸ್ ತಗೊಂಡ್ರೆ ಸಾಂಬಾರು ಫ್ರೀ ಇರ್ತದಲ್ಲ ಹಂಗೆ. ಇವತ್ತು ಟಿವಿ ತಗೊಂಡ್ರೆ 3 ಐಟಮ್ ಫ್ರೀ. ಇದನ್ನ ಹಾಕೊಳ್ಳಿ, ಮಿಸ್ ಮಾಡಬೇಡಿ ಅಂತ ಸೇರಿಸ್ಕೊಳ್ಳಿ. ತುಂಬ ಖುಷಿ ಆಯಿತು ಸಮೀರ್ ಅವರೇ. ಅದು 55 ಇಂಚ್ ಅಲ್ಲ? ಅದು 65 ಇಂಚಸ್ ಸರ್. ಅಣ್ಣ ಇದ್ರ ಡ್ಯಾಡಿ ಅದು ಇದ್ರದ್ದು ಬಿಗ್. ಓಕೆ, ಅದು 49,000 ಜಸ್ಟ್ 49,000 ಸೂಪರ್ ಅಣ್ಣ, ಚೆನ್ನಾಗಿದೆ. 49,000. ನಾನೀಗ ಮೈಸೂರಲ್ಲಿ ಮನೆ ಕಟ್ಟಬೇಕು ಅಂತ ನಡೀತಾ ಇದೆ. ಮನೆ ಕಟ್ಬೇಕಾದ್ರೆ ಸಮೀರ್ ಅವ್ರಿಗೆ ಕೇಳ್ತೀನಿ, ಸಮೀರ್ ಅವ್ರು ನನಗೊಂದು ಕೊಡಬೇಕು ಅಂತ ಈ ಮೂಲಕ ಇಲ್ಲೇ ಹೇಳ್ತಾ ಇದ್ದೀನಿ. ಅದನ್ನ ಲೈವಲ್ಲಿ ದಾಖಲೆ ತಲೆ ಹಿಂಗೆ ಅಲ್ಲಾಡ್ಸಿ ಒಂದ್ಸಲ ಇದನ್ನು ಇಟ್ಕೊಳ್ಳಿ ಬೇಕಾಯ್ತು. ಯಾಕೆಂದ್ರೆ ಯಾವುದೇ ಆಗಲಿ ಡಿಜಿಟಲ್ ಎವಿಡೆನ್ಸ್ ಬೇಕು. ನಾಳೆ ಹೋದಾಗ ಸಮೀರ್ ಅವರು ಇಲ್ಲ ನಾನು ಅಂದಿಲ್ಲ ಪ್ರಥಮ ಅವರು ಹೊತ್ತಾಗಂದೆ ಅದು ನಾನು ಏನೋ ಯೋಚನೆ ಮಾಡ್ತಾ ಇದ್ದೆ, ನೀವು ಟುಪುಕ್ಕು ನೆನ್ಸ್ಬಿಟ್ರಿ ಅಂತ ಆಮೇಲೆ ತಿರ್ಗಿಸ್ಬಿಟ್ರೆ ಬೇಕಾಯ್ತು. ಮನೆ ಕಟ್ತಾ ಇದ್ದೀನಿ ಮೈಸೂರಲ್ಲಿ, ದುಬೈಲಿ ಒಂದು ಮನೆ ತಗೋತಾ ಇದ್ದೀನಿ ನಾನು. ಸೊ ಆ ಮನೇಲಿ ಇದೇ ಟಿವಿ ದುಬೈಲಿ ತಗೋಗಕ್ಕಾಗಲ್ಲ ಸರ್. ಫ್ಲೈಟಲ್ಲಿ ಇದನ್ನ ತಗೋ 49,000 ರೂಪಾಯಿ ಫ್ಲೈಟಲ್ಲಿ ತಗೋಗೋದಕ್ಕೆ 99,000 ರೂಪಾಯಿ ಹಾಕ್ಬಿಟ್ಟು ಶೇಕ್ಗಳು ಶಾಕ್ ಕೊಟ್ಬಿಡ್ತಾರೆ. ಅದು ಅವ್ರದ್ದು ಹೆಂಗ್ ಗೊತ್ತಾ, ಕೆಜಿಗೆ ಎಷ್ಟು ದಿರಮ್ಮು 98 ದಿರಮ್ಮು ಪ್ಲಸ್ 30 ದಿರಮ್ಮು 30 ದಿರಮ್ಮು ಪ್ಲಸ್ 130 ದಿರಮ್ಮು 1 kgಗೆ. ಎಲ್ಲಿಗೆ? ದುಬೈಗೆ ಒಂದು ಲಗೇಜ್ ಎತ್ಕೋಗೋಕ್ಕೆ, ಎಕ್ಸ್ಟ್ರಾ ಲಗೇಜ್ ಅಂತ ಆದರೆ. ಆಮೇಲೆ ಏರ್ಪೋರ್ಟ್ ಚಾರ್ಜಸ್ ಅಂತ. ಸೊ ಅದಕ್ಕೆ ದುಬೈಗೆ ತಗೋಗಲ್ಲ, ಇಲ್ಲೇ ಬೆಂಗಳೂರಲ್ಲಿ ಮೈಸೂರು ಮನೆ ಕಟ್ತಾ ಇದ್ದೀನಿ. ಅದೇ ನೋಡಿ, ಅದು ಅಲ್ಲಿ 4ನೇದು ಅಲ್ಲಿ ಬರ್ತಲ್ಲಪ್ಪ. ನೆಕ್ಸ್ಟ್ ಅದು ಅಲ್ಲಿದೆಯಲ್ಲ ಲಾಸ್ಟ್ ಒನ್. ಇದು ಸೀರಿಯಸ್ಲಿ ಇನ್ನೊಂದು ಖುಷಿ ಏನು ಗೊತ್ತಾ, ನಾನು ಪ್ರಾಮಾಣಿಕ ಒಬ್ಬ ವ್ಯಕ್ತಿನ ಹೇಗೆ ಗೌರವಿಸ್ತೀನಿ ಅಂದರೆ, ಸುಮ್ಮನೆ ನೋಡಿ ಯಾಕೆ ಬಂದೆ ಅಂದಾಗ ನಿಮ್ಗೊಂದಿರುತ್ತೆ. ದೇಶ ಎಲ್ಲಕ್ಕಿಂತ ಮಿಗಿಲು, ಕನ್ನಡದಲ್ಲೇ ವ್ಯವಹರಿಸಿ. ನೋಡಿ ಇದು ಈ ಒಂದು ಮೊಬೈಲ್ ಶಾಪ್ನ ವಿಶೇಷತೆ ಅಲ್ಲ. ಸುಮ್ಮನೆ ಯೋಚನೆ ಮಾಡಿ, ನನಗೆ ಯಾಕೆ ಸ್ಪೆಷಲ್ ಅನಿಸ್ತಾರೆ, ನಾನು ಆಯ್ಕೆ ಮಾಡ್ಕೊಳ್ಳೋ ಮಾನದಂಡ ಯಾಕೆ, ನನ್ನ ಸ್ನೇಹ ಬಳಗ ಯಾಕೆ ಹೆಂಗಿರುತ್ತೆ ಅಂದರೆ, ದೇಶ ಎಲ್ಲಕ್ಕಿಂತ ಮಿಗಿಲು ಅನ್ನೋದೊಂದು ಮಾತು, ದಟ್ ಇಸ್ ಎನಫ್. ಬಹಳ ಪ್ರಾಮಾಣಿಕ. ಯಾಕೆಂದರೆ ನಾವು ಈ ದೇಶಕ್ಕೆ ಏನು ಕೊಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಆ್ಯಂಡ್ ಎಲ್ಲ ಕಡೆ ಒಂದು ಚೂರು ಝೂಮ್ ಮಾಡಿದ್ರೆ ನೋಡಿ, ಇಲ್ಲಿ ನಾವು ಬಂದಿರೋ ಪ್ರೋಗ್ರಾಮ್ಗೆ ಎಲ್ಲಿ ನೋಡಿ, ಸುಮ್ಮನೆ ನೋಡಿ, ಎಲ್ಲೇ ನೋಡಿ ಸಾಫ್ರನ್, ಕೇಸರಿ, ಬಿಳಿ, ಹಸಿರು 3 ಪ್ರಾಸ್ಪರಿಟಿ ಇರ್ಬೋದು ಭಾರತದ. ಆ್ಯಕ್ಚುಲಿ ಇದು ಧ್ವಜ ನಮ್ಮ ಆ್ಯಕ್ಚುಲಿ ಇದೇನು ತೋರಿಸುತ್ತೆ ಅಂದರೆ, ಇವರು ಪ್ರಾಮಾಣಿಕ ದೇಶಭಕ್ತಿ. ಬೇರೆ ಎಷ್ಟೋ ಕಲರ್ಸ್ ಇದೆ, ಅಷ್ಟೆಲ್ಲ ಇದ್ದರೂ ಇವರು 3 ಆಯ್ಕೆ ಮಾಡ್ಕೊಂಡಿರೋದಿರ್ಬೋದು. ಆ್ಯಂಡ್ ಅರೇಂಜ್ ಮಾಡೋ ರೀತಿ ಇರ್ಬೋದು ಅಚ್ಚುಕಟ್ಟಾಗಿ. ಎವ್ರಿಥಿಂಗ್ ಈಸ್ ತುಂಬ ಸ್ಪೆಷಲ್. ತುಂಬ ಖುಷಿ ಆಯಿತು. ನಾವು ಎಲ್ರಿಗೂ ಹೇಳೋದು ಏನಂದರೆ ಸರ್, ನನ್ನ ಹತ್ರ ಬಿಸ್ನೆಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ದೇಶ ಪ್ರೇಮ ಇಟ್ಕೊಳ್ಳಿ, ಕನ್ನಡದಲ್ಲೇ ವ್ಯವಹರಿಸಿ. ಎಲ್ಲಾ ಕಡೆನೂ ಕನ್ನಡನ ಬೆಳೆಸೋಣ, ಕನ್ನಡನ ಉಳಿಸೋಣ ಅನ್ನೋದೇ ನನ್ನ ಇರೋ ಕನ್ನಡ ನ್ಯಾಯವಾಗಿ ಬಳಸೋಣ. ಸೂಪರ್. ಮೊನ್ನೆ ಒಂದು ಘಟನೆ ನಡೀತು ಇಲ್ಲಿ ನೋಡಿ. ಇದು ಮೊನ್ನೆ ನೋಡಿ ಎಂತ ಎಡವಟ್ಟಾಗೋಯ್ತು ಅಂದರೆ, ನನ್ನ ಜೊತೆಲಿ ಈ ಹುಡುಗ ಡ್ರೈವರು ಮೊನ್ನೆ, ಇದು ಎಲ್ರಿಗೂ ಗೊತ್ತಿಲ್ಲ, ಇದು ನಾನು ಎಲ್ಲೂ ಹಾಕಕ್ಕೆ ಹೋಗಿಲ್ಲ, ನಿಮ್ಗೆ ಹೇಳ್ತೀನಿ ಸುಮ್ಮನೆ. ಮೊನ್ನೆ ಏನಾಯಿತು, ನನ್ನ ಡ್ರೈವರ್ಗೆ ಫೋನ್ ಮಾಡಿದೆ, ಅಪ್ಪ ಬೆಳಗ್ಗೆ 10:00 ಮನೆಗಿರಬೇಕು ಅಂತ. ಬರ್ತೀನಿ ಅಂತ ಹೇಳ್ದವ. 11:45 ಆಯ್ತು, 12 ಆಯಿತು, 12:50. 1:00 ಎಲ್ಲೋ ಹೋಗ್ಬೇಕು, ಬರ್ತಾ ಇಲ್ವಲ್ಲ ಅಂತ. ತಕ್ಷಣ ನಾನೇನು ಮಾಡಿದೆ, ತಲೆ ಕೆಟ್ಟೋಗಿ ನಮ್ಮ ಹುಡುಗನ ಹೇಳಿದೆ, ಒಂದು ಓಲಾ ಅಂತ ಬುಕ್ ಮಾಡಪ್ಪ ನಂಗೆ ನಮ್ಮ ಮನೆಗೆ, ನನಗೆ ಹಿಂಗೋ. ಸೊ ಕರೆಕ್ಟಾಗಿ ಬಂತು ಓಲಾ. ಆ ಟೈಮ್ ಕರೆಕ್ಟಾಗಿ ಹುಡುಗ 2 ವೀಲಲ್ಲಿ ಬಂದ. ಕೇಳಿದ್ದಕ್ಕೆ ನಂತರ ಫೋನ್ ಇಲ್ಲ ಅಣ್ಣ, ಬಿದ್ದು ಹೊಡೆದೋಗಿದೆ, ಅದಕ್ಕೆ ನಿಮ್ಗೆ ಹೇಳಿದ ಟೈಮ್ ಬರ್ತೀನಿ ಅಂತ. ಸ್ವಲ್ಪ ಟ್ರಾಫಿಕ್ ಆಯಿತು, ಹಿಂಗೆ 2 ದಿನವೂ ಇದಾಯಿತು. ಕರ್ಕೊಂಡು ತಗೊಂಡೋಗಿ ಒಂದು ಒಳ್ಳೆ ಫೋನನ್ನು ಕೊಡಿಸ್ದೆ. ಇವ್ರು ನಂಗೆ ಮೊದಲೇ ಸಮೀರ್ ಅವ್ರು ಒಂದು ಸ್ವಲ್ಪ ಮುಂಚೆ ಕರೆದ್ಬಿಟ್ರೆ, ಒಂದು ಫೋನ್ ಇಲ್ಲೇ ಟುಪ್ಪುಕ್ಕೂ ತಲೆ ಸೋರಿ ಲಾಕ್ ಮಾಡ್ಕೊಂಡು ಹಂಗೆ ತಗೊಂಡು ಹೋಗ್ಬಿಡ್ಬೋದಾಗಿತ್ತು. ನಾನು ಮಾಡಿದ ತಪ್ಪು ನೀವು ಯಾರು ಮಾಡಿದೆ, ಇಲ್ಲೇ ಬಂದು ತಗೊಂಡು ಒಳ್ಳೇದಾಗಲಿ, ನಿಮಗೂ ಡಿಸ್ಕೌಂಟ್ ಸಿಗಲಿ ಅಂತ ಈ ಮೂಲಕ ನಾನು ಕೇಳಿ ಮೊನ್ನೆ ತಗೊಟ್ಟವನಿಗೆ ಭಾಳ ಖುಷಿ ಆಯಿತು. ಒಳ್ಳೇದಾಗಲಿ, ನಮ್ಮ ಹುಡುಗರು ಚೆನ್ನಾಗಿರ್ಬೇಕಷ್ಟೇ. ಆ್ಯಂಡ್ ಆಲ್ ದ ಬೆಸ್ಟ್. ನಿಮ್ಮ ದೇಶ ಪ್ರೇಮಕ್ಕೆ ನಮ್ಮ ಕಡೆಯಿಂದ ಆಕ್ಸೆಪ್ಟಿವ್ ಸರ್, ಆಕ್ಸೆಪ್ಟಿವ್. ಇಂಥದ್ದು ಎಲ್ಲ ರಾಜ್ಯದಲ್ಲಿ ದೇಶದವ್ರು ಯಾರು ಇದ್ದಾರಾ? ಆಕ್ಸೆಪ್ಟಿವ್ ಸರ್, ನಡೀಲಿ ಸರ್, ಹೋಗೋಣ ಸರ್.